ನಕಲಿ ಔಷಧಿ ನೀಡುತ್ತಿದ್ದ ಕಳ್ಳ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡಲಾಗಿದೆ. ವೈದ್ಯಕೀಯ ಸಮಸ್ಯೆಗಳಿಗೆ ಪರಿಹಾರ ಅಂತ ವಂಚನೆ ಮಾಡಿದ್ದ ಜ್ಞಾನಭಾರತಿ ಪೊಲೀಸರಿಂದ ನಕಲಿ ಸ್ವಾಮೀಜಿಯ ಹೆಡೆಮುರಿ ಕಟ್ಟಲಾಗಿದೆ. ವಿಜಯ್ ಚಿತ್ತೋಡಿಯ ಗುರೂಜಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಕಲಿ ಔಷಧಿಗಳನ್ನು ನೀಡ್ತಾ ಇದ್ದ ಕಳ್ಳ ಸ್ವಾಮೀಜಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯ್ ಚಿತ್ತೋಡಿಯ ಗುರೂಜಿ ಈತನನ್ನ ಬಂಧಿಸಿದ್ದಾರೆ. ವಿಜಯ್ ಸಹಚರ ಮನೋಜ್ ಸಿಂಗ್ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು, ತುಮಕೂರು ಸೇರಿದಂತೆ ಒಟ್ಟು 8 ಕಡೆ ವಂಚನೆ ಮಾಡ್ತಾ ಇದ್ರು. ಲೈಂಗಿಕ ಸಮಸ್ಯೆ ಅಂತ ಹೋಗಿದ್ದ ವ್ಯಕ್ತಿಗೆ ಮಹಾ ವಂಚನೆ ಮಾಡಿದ್ರು. ವ್ಯಕ್ತಿಯಿಂದ ಬರೋಬ್ಬರಿ 40 ಲಕ್ಷ ಹಣ ಪೀಕಿದ್ರು ಖದೀಮ ಸ್ವಾಮೀಜಿ. ತೆಲಂಗಾಣ ಮೆಹಬೂಬ್ ನಗರದಲ್ಲಿ ವಿಜಯ್ ಗುರೂಜಿಯನ್ನ ಅರೆಸ್ಟ್ ಮಾಡಲಾಗಿದೆ. 40 ಲಕ್ಷದಲ್ಲಿ 19.5 ಲಕ್ಷ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ನಕಲಿ ಔಷಧಿಗಳನ್ನು ನೀಡುತ್ತಾ ಇದ್ದ ಕಳ್ಳ ಸ್ವಾಮೀಜಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಈ ವೈದ್ಯಕೀಯ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಜನರಿಗೆ ಯಾಮಾರಿಸಿ ಹಣ ಪೀಕ್ತಾ ಇದ್ರು, ವಂಚನೆ ಮಾಡ್ತಾ ಇದ್ರು. ಜ್ಞಾನಭಾರತಿ ಪೊಲೀಸರಿಂದ ಈಗ ನಕಲಿ ಸ್ವಾಮೀಜಿಯ ಹೆಡೆಮುರಿ ಕಟ್ಟಲಾಗಿದೆ. ಮತ್ತೊಂದು ಕಡೆ 40 ಲಕ್ಷದ ಪೈಕಿ ಹಣವನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 19.5 ಲಕ್ಷ ಆ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಇದೇ ಸ್ವಾಮೀಜಿ ಆಯುರ್ವೇದ ಅದು ಇದು ಈ ಥರದ್ದೆಲ್ಲ ಸುಳುಗಳು ಹೇಳ್ಕೊಂಡು ಯಾರು ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂಥವ್ರು ಇವರು ಸ್ವಲ್ಪ ಹೆದರಿಸ್ತಾರೆ. ಅಂಥ ಟೈಮಲ್ಲಿ ಏನಾದರೂ ಅವರು ಹಳ್ಳಕ್ಕೆ ಬಿದ್ದರು ಅಂತ ಅಂದರೆ ಅಥವಾ ಇವ್ರು ಹೇಳ್ತಾ ಇರೋದು ನಂಬ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಂತ ಅಂದರೆ ಅಲ್ಲಿಗೆ ಅವ್ರನ್ನ ಲಾಕ್ ಮಾಡ್ಕೊಂಡು ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಹಂತವಾಗಿ ಅವರ ಹತ್ರ ಹಣ ವಸೂಲಿ ಮಾಡ್ತಾರೆ, ಆಮೇಲೆ ವಂಚನೆ ಮಾಡ್ತಾರೆ. ಇದೇ ಇವರ ಫುಲ್ ಟೈಮ್ ಡ್ಯೂಟಿ ಆಗಿತ್ತು. ಸದ್ಯ ಈಗ 40 ಲಕ್ಷದ ಪೈಕಿ 19.5 ಲಕ್ಷ ಹಣವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತ ವಿಜಯ್ ಚಿತ್ತೋಡಿಯ, ಆತನ ಸಹಚರ ಮನೋಜ್ ಸಿಂಗ್ ಇಬ್ಬರನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರು ಬೆಂಗಳೂರು, ತುಮಕೂರು ಸೇರಿದಂತೆ ಒಟ್ಟು 8 ಕಡೆ ವಂಚನೆ ಮಾಡಿದರು. ಆ ವಂಚಿಸಿದಂತಹ ಹಣ ಏನಿದೆ ಆ ಹಣದ ಹೆಚ್ಚು ಕಡಿಮೆ ಅರ್ಧ ಅಮೌಂಟು ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು.